ನಮಸ್ಕಾರ, ಗುಡ್ ಮಾರ್ನಿಂಗ್ ಕರ್ನಾಟಕದಿಂದ ಟಾಪ್ ಸುದ್ದಿಯ ಅಪ್ಡೇಟ್. ರಾಜ್ಯ ದೇಶ ವಿದೇಶ ಸುದ್ದಿಗಳ ಸ್ಪೀಡ್ ರೌಂಡ್ ಅಪ್. ಟಾಪ್ 18 ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಟಾಪ್ 18 ಈಗ ಮೊದಲ ಸುದ್ದಿ ನೋಡೋಣ. ಬಿಎಂಟಿಸಿ ಸಂಸ್ಥೆ ತುಂಬಾ ನಷ್ಟದಲ್ಲಿದೆಯಾ? ಟೋಲ್ ಕಟ್ಟೋಕ್ಕೂ ಕೂಡ ಬಿಎಂಟಿಸಿ ಬಳಿ ಹಣ ಇಲ್ವಾ? ಬಸ್ಗಳ ಟೋಲ್ ಕಟ್ಟದೆ ಬಿಎಂಟಿಸಿ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಬೇಜವಾಬ್ದಾರಿಯಿಂದ ಪ್ರಯಾಣಿಕರು ಪರದಾಡುವಂತಾಗಿದೆ. ದಾಟಿಸಲು ಆಗದೆ ಟೋಲ್ ಬಳಿಯೇ ಬಿಎಂಟಿಸಿ ಬಸ್ ನಿಲ್ಲಿಸಿರೋ ಚಾಲಕ. ಇದರಿಂದ ನಿರ್ವಾಹಕರನ್ನ ತರಾಟೆಗೆ ತೆಗೆದುಕೊಳ್ತಿರುವ ಪ್ರಯಾಣಿಕರು, ಶಪಿಸುತ್ತಿರುವ ಜನ. ಯಲಹಂಕ ದೊಡ್ಡಬಳ್ಳಾಪುರ ರಸ್ತೆ ಮಾರಸಂದ್ರದ ಬಳಿ ಇಂಥದ್ದೊಂದು ನಾಚಿಕೆಗೇಡಿನ ದೃಶ್ಯ ಕಂಡುಬಂತು. ಮಾರಸಂದ್ರದ ಬಳಿ ಟೋಲ್ನಲ್ಲಿ ಬಿಎಂಟಿಸಿ ಇವಿ ಬಸ್ಗಳು ಫಾಸ್ಟ್ಯಾಗ್ನಲ್ಲಿ ಹಣವಿಲ್ಲದೆ ನಿಂತು ಬಿಡ್ತು. ಈ ಹಿಂದೆ ಕೂಡ ಬಿಎಂಟಿಸಿ ಬಸ್ಸಸ್ ಎಲ್ಲನೂ ಇಶ್ಯೂ ಆಗಿದೆ ಸರ್. ಅದಂತಂದರೆ ಮಿನಿಮಮ್ ಒಂದು ವೆಹಿಕಲಿಂದ ಬೇರೆ ವೆಹಿಕಲ್ಸ್ಗೆ ಫಾಸ್ಟಾಗಿ ಹಂಚ್ಕೊಳ್ಳೋದ್ರ ಮುಖಾಂತರವಾಗಿ ಅವ್ರ ಇಶ್ಯೂಸ್ನ ಅವರು ತಿದ್ಕೋಬೇಕಾಯಿತು. ಅವ್ರು ತಿದ್ಕೊಂಡಿದ್ದಾರೆ, ಈಗೇನು ತೊಂದರೆ ಇಲ್ಲ. ಜಸ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ಸ್ ಮಾತ್ರ ಈಗ 10ರಿಂದ 15 ವೆಹಿಕಲ್ಸ್ ಮಾತ್ರ ಪ್ರಾಬ್ಲಮ್ ಬಂದಿದೆ, ಅಷ್ಟೇ ಬಿಟ್ಟರೆ ಬೇರೆ ಏನು ತೊಂದರೆ ಆಗಿಲ್ಲ. ಟೋಲ್ ಕಟ್ಟಲು ಹಣವಿಲ್ಲದೆ ಟೋಲ್ ಬಳಿಯೇ 15ಕ್ಕೂ ಹೆಚ್ಚು ಬಿಎಂಟಿಸಿ ಬಸ್ಗಳು ನಿಂತಿದ್ವು. ಫಾಸ್ಟ್ಯಾಗ್ ರಿನಿವಲ್ ಮಾಡಿಸದ ಬಿಎಂಟಿಸಿ ತಪ್ಪಿಗೆ ಪ್ರಯಾಣಿಕರಿಗೆ ಶಿಕ್ಷೆಯಾಗಿದೆ. ಇನ್ನು ಬಿಎಂಟಿಸಿ ಇಂತಹ ಸಮಸ್ಯೆ ವಿರುದ್ಧ ಪ್ರಯಾಣಿಕರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ. ಸುಮಾರು ಜನ ಕಂಪ್ನಿ ಎಂಪ್ಲಾಯೀಸ್ ಇರ್ತಾರೆ, ಮತ್ತು ಶಾಲಾ ಕಾಲೇಜುಗಳಿಗೆ ಹೋಗುವಂಥ ವಿದ್ಯಾರ್ಥಿಗಳು ಇರ್ತಾರೆ. ಸೊ ಈ ಥರ ಬ್ಯಾಲೆನ್ಸ್ ಇಲ್ದಂಗೆ ಬಸ್ನ ಸ್ಟಾಪ್ ಮಾಡಿ ಈ ಥರ ಆದರೆ ಪ್ರಯಾಣಿಕರಿಗೆ ತುಂಬ ತೊಂದರೆ ಆಗುತ್ತೆ. ದಯವಿಟ್ಟು ಅದೇನಿದೆ ಅದನ್ನು ಇಶ್ಯೂನ ಸಾರ್ಟ್ ಮಾಡಿ. ಬಿಎಂಟಿಸಿಯಲ್ಲಿ ಇಂತಹ ಸಮಸ್ಯೆಗಳು ಪದೇ ಪದೇ ಆಗ್ತಿದೆ. ಮೊದಲೇ ಜನ ಬಿಎಂಟಿಸಿ ಅಂದ್ರೆ ದೂರ ಸರಿಯೋ ಕಾಲ ಈಗ. ಅದರಲ್ಲೂ ಇಂಥ ಘಟನೆಗಳಾದ್ರೆ ಬಸ್ಗೆ ಹತ್ತಲ್ಲ ಜನ. ಮನು ಹಾದ್ರಿಪುರ, ನ್ಯೂಸ್ 18, ಚಿಕ್ಕಬಳ್ಳಾಪುರ. ಅದು 25 ವರ್ಷಗಳ ಹಿಂದೆ ನಿರ್ಮಾಣಗೊಂಡಂತ ರಸ್ತೆ ಇಂದಿಗೂ ಕೂಡ ಅದು ಕಚ್ಚಾ ರಸ್ತೆಯಾಗಿಯೇ ಉಳಿದಿದೆ. ಮಳೆಗಾಲದಲ್ಲಿ ಕೆಸರುಮಯ, ಬೇಸಿಗೆಯಲ್ಲಿ ಫುಲ್ ಧೂಳು. ಈ ಸಮಸ್ಯೆಗೆ ಮುಕ್ತಿ ಕೊಟ್ರಷ್ಟೇ ವೋಟ್ ಹಾಕ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಲ್ಲಿನ ಜನ. ಪಶ್ಚಿಮ ಘಟ್ಟದ ತಪ್ಪಲಿನಲ್ಲಿರುವ ಬೈಂದೂರು ತಾಲೂಕಿನ ಜಟ್ಕಲ್ ಗ್ರಾಮ ಪಂಚಾಯತ್ನ ಕಥೆ ವ್ಯಥೆ. ಸುಮಾರು 25 ವರ್ಷಗಳ ಹಿಂದೆ ಇಲ್ಲಿನ ಜನರ ಸಂಚಾರಕ್ಕಾಗಿ ನಿರ್ಮಾಣಗೊಂಡ ಸಂಪರ್ಕ ರಸ್ತೆ ಎಂದಿಗೂ ಕೂಡ ಕಚ್ಚಾ ರಸ್ತೆಯಾಗಿ ಉಳಿದಿದೆ. 2 ಕಿಲೋಮೀಟರ್ ರಸ್ತೆಯಲ್ಲಿ ಹೊಂಡಗಳದ್ದೇ ಕಾರುಬಾರು. ರಸ್ತೆ ಎಂದಿದ್ದ ಗ್ರಾಮಸ್ಥರು ಈಗ ಚುನಾವಣಾ ಬಹಿಷ್ಕಾರದ ತಂತ್ರ ಬಳಸಿದ್ದಾರೆ. ಪ್ರಮುಖ ಸಂಪರ್ಕ ರಸ್ತೆಯ 400 ಮೀಟರ್ವರೆಗೆ ಮಾತ್ರ ರಸ್ತೆ ದುರಸ್ತಿ ಮಾಡಲಾಗಿದೆ. ಇನ್ನುಳಿದ ಭಾಗದಲ್ಲಿ ಅದೇ ಕೆಂಪು ಮಣ್ಣಿನ ರಸ್ತೆಯೇ ಗತಿ. ಸುಮಾರು 60 ಮನೆಗಳಿರೋ ಗ್ರಾಮದ ಜನಕ್ಕೆ ಬೇಸಿಗೆಯಲ್ಲಿ ಧೂಳು, ಮಳೆಗಾಲದಲ್ಲಿ ಕೆಸರಿನ ಶಾಪ. ರಸ್ತೆಗೆ ನಾವು ಅನೇಕ ಬಾರಿ ಎಲ್ಲ ಜನಪ್ರತಿನಿಧಿಗಳಿಗೆ ಅವರಿಗೆ ಮನವಿ ಕೊಟ್ಟು ಸಾಕಾಗಿ ಇನ್ನು ಮುಂದೆ ಅಂದರೆ ಬರುವಂಥ ಎಲೆಕ್ಷನ್ಗೆ ಅಥವಾ ಮತದಾನಕ್ಕೆ ನಾವೆಲ್ಲ ಊರವರೆಲ್ಲ ತೀರ್ಮಾನ ಕೈಗೊಂಡು ಒಂದು ಬಹಿಷ್ಕಾರ ಮಾಡುವಂಥ ತೀರ್ಮಾನ ಮಾಡಿದ್ದೇವೆ. ನಕ್ಸಲ್ ಸಮಸ್ಯೆಯಿಂದ ತತ್ತರಿಸಿದ್ದ ಈ ಗ್ರಾಮ ಈಗ ಕೊಂಚ ಉಸಿರಾಡ್ತಿದೆ. ಆದರೆ ರಸ್ತೆ, ಮೂಲಸೌಕರ್ಯಗಳು ನಕ್ಸಲರಿಗಿಂತ ಗಂಭೀರವಾಗಿ ಕಾಡತೊಡಗಿದೆ. ಪರೀಕ್ಷಿತ್ ಶೇಟ್, ನ್ಯೂಸ್ 18, ಉಡುಪಿ. ಸುಡು ಬೇಸಿಗೆ ದಿನದಿಂದ ದಿನಕ್ಕೆ ಏರ್ತಲೇ ಇದೆ. ಉತ್ತರ ಕರ್ನಾಟಕದಲ್ಲಿ ಹನಿ ನೀರಿಗೂ ಕೂಡ ಪರದಾಡುವಂತ ಸ್ಥಿತಿ ನಿರ್ಮಾಣ ಆಗಿದೆ. ಮಕ್ಕಳ ಶಿಕ್ಷಣವನ್ನು ಕೂಡ ಕಸಿತಾ ಇದೆ ಜೀವಜಲ. ಬರದ ನಾಡು ವಿಜಯಪುರ ಜಿಲ್ಲೆಯಲ್ಲಿ ಬೇಸಿಗೆ ಬಂದ್ರೆ ಸಾಕು ನೀರಿಗೆ ಹಾಹಾಕಾರ ಉಂಟಾಗುತ್ತೆ. ಇದಕ್ಕೆ ತಾಜಾ ಉದಾಹರಣೆ ಈ ಪುಟ್ಟ ಗ್ರಾಮ ಕರಾಡದೊಡ್ಡಿ. ಕುರಿಗಾಹಿಗಳು ಅಧಿಕವಾಗಿರುವಂತ ಈ ಗ್ರಾಮದಲ್ಲಿ ಮಕ್ಕಳು, ಮಹಿಳೆಯರಿಗೆ ಪ್ರತಿನಿತ್ಯ ಕಿಲೋಮೀಟರ್ ವರೆಗೆ ಹೋಗಿ ನೀರು ತರಬೇಕಾದಂತ ಪರಿಸ್ಥಿತಿ ಇದೆ. ವಿಜಯಪುರ ನಗರಕ್ಕೆ ಕುಡಿಯುವಂತ ನೀರು ಸರಬರಾಜು ಮಾಡುವಂತ ಭೂತನಾಳ ಕೆರೆ ಹಿಂಭಾಗವೇ ಈ ಗ್ರಾಮವಿದೆ. ಈ ಗ್ರಾಮದ ಸುತ್ತ ಹಚ್ಚ ಹಸುರಿನ ಪ್ರದೇಶವಿದೆ. ಆದರೆ ಸನಿಹದಲ್ಲಿರುವಂತ ಗ್ರಾಮದಲ್ಲಿ ನೀರಿಗೆ ಹಾಹಾಕಾರ ಉಂಟಾಗಿದೆ. ಸುಮಾರು 300 ಕುಟುಂಬಗಳು ವಾಸವಾಗಿರುವಂತ ಈ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಜನ ಪರದಾಟವನ್ನು ಮಾಡ್ತಿದ್ದಾರೆ. ನಮಗೆ ದೊಡ್ಡಿಗೆ ನಮಗೆ ಇಟ್ಟು ಓಟ್ ಹಾಕಿ ಇಟ್ಟು ಇದನ್ನು ಹೈರಾಣ ಮಾಡಿ ನಮ್ಮ ದೊಡ್ಡಿಗೆ ಏನು ಅನುಕೂಲ ಇಲ್ಲ, ಏನಿಲ್ಲ. ನಮಗೆ ದೊಡ್ಡಿಗೆ ಅನುಕೂಲ ಆಗಬೇಕು. ಅರಕೇರಿ ಕರಾಡ ದೊಡ್ಡಿ ನಿಮ್ಗೆ ಶರಣ ಮಾಡ್ತೇವ್ರಿ, ನಿಮ್ಮ ಕೈ ಜೋಡಿಸ್ತೇವೆ. ದೊಡ್ಡಿಗೆ ಒಟ್ಟು ಸರಿಗೆ ಅನುಕೂಲ ಇಲ್ರಿ. ನಮ್ಗೇನು ಓಟ್ ಹಾಕಿ ನಾವು ಏನು ಮಾಡಿ ನಮ್ಗೇನು ಉಪಯೋಗ ಫಾಯ್ದ ಏನು ಸರಿಗೆ ಆಗುವಲ್ಲಾಗ್ಯದ. ಈ ಗ್ರಾಮದ ಜನ ಕುಡಿಯುವ ನೀರಿಗಾಗಿ 3 ಕಿಲೋಮೀಟರ್ ಅಲಿಯಬೇಕಿದೆ. ಗ್ರಾಮದಲ್ಲಿ ಬಡ ಕೂಲಿ ಕಾರ್ಮಿಕರು, ಕುರಿ ಕಾಯುವವರೇ ಅಧಿಕವಾಗಿದ್ದು ದುಡಿಲಿಕ್ಕೆ ಹೋದಾಗ ಅನಿವಾರ್ಯವಾಗಿ ಮಕ್ಕಳು ನೀರು ತುಂಬಿಸಬೇಕಾಗಿದೆ. ಗುರುರಾಜ್, ನ್ಯೂಸ್ 18, ವಿಜಯಪುರ.
ಸರ್ಕಾರಿ ಶಾಲೆಗಳು ಸರ್ಕಾರಕ್ಕೆ ಬೇಡವಾಗಿದೆಯಾ ಅನ್ನುವಂಥ ಪ್ರಶ್ನೆ ಇತ್ತೀಚೆಗಂತೂ ಕಾಡ್ತಾನೆ ಬರ್ತಾ ಇದೆ. ಇಂಥದ್ದೊಂದು ಪ್ರಶ್ನೆಯನ್ನ ಹುಟ್ಟುಹಾಕಿರುವಂಥದ್ದು ಇಂದು ನಾಳೆನೋ ಬೀಳುವಂತಿರುವಂಥ ಕೋಲಾರದ ಸರ್ಕಾರಿ ಶಾಲೆ. ಅಪಾಯದ ಅಡಿಯಲ್ಲೇ ಕೂತು ಮಕ್ಕಳು ಪಾಠ ಕೇಳುವಂತ ಸ್ಥಿತಿ ಇದೆ. ಉದುರಿ ಬಿದ್ದಿರುವ ಶಾಲಾ ಕೊಠಡಿ ಮೇಲ್ಛಾವಣಿ, ಬಿರುಕು ಬಿಟ್ಟಿರುವ ಕಟ್ಟಡ, ಇಂಥ ಸ್ಥಿತಿಯಲ್ಲೇ ಪಾಠ ಕೇಳ್ತಿರೋ ಮಕ್ಕಳು, ಪಾಠ ಮಾಡ್ತಿರುವ ಶಿಕ್ಷಕರು. ಇದು ಸರ್ಕಾರಿ ಶಾಲೆಯ ವಸ್ತುಸ್ಥಿತಿ. ಕೋಲಾರ ನಗರದ ಗಾಂಧಿನಗರ ಬಡಾವಣೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಬಲಿಗಾಗಿ ಕಾಯ್ತಿದೆಯೇನೋ ಅನ್ನಿಸ್ತಿದೆ. ಈ ಶಾಲೆ ನಿರ್ಮಾಣವಾಗಿ 75 ವರ್ಷ ಕಳೆದಿದೆ. 117 ಮಕ್ಕಳಿರೋ ಈ ಶಾಲೆಯಲ್ಲಿ 11 ಕೊಠಡಿಗಳಿವೆ. ಆದರೆ ಬಳಕೆಯಾಗ್ತಿರೋದು ಕೇವಲ 4 ಕೊಠಡಿಗಳು ಮಾತ್ರ. ತುಂಬ ಹಳೆ ಬಿಲ್ಡಿಂಗ್ ಆಗಿರೋದ್ರಿಂದ ಮೇಲ್ಗಡೆ ಇದೆಲ್ಲ ಸುದುರ್ತಾ ಇದೆ. ನಮ್ಮ ಇಲಾಖೆಯವರು ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ ಸರ್. BO ಸರ್ ಬಂದಿದ್ದರು, BD ಸರ್ ಬಂದಿದ್ದರು. ಶಾಲಾ ದುರಸ್ತಿಗೆ ಶಿಕ್ಷಣ ಇಲಾಖೆಗೆ ಮನವಿ ಮಾಡಿದ್ರೂ ಏನೂ ಪ್ರಯೋಜನ ಆಗಿಲ್ಲ. ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಪ್ರಕಾಶ್ ಎನ್ನುವವರು ಇದೀಗ ಮನಮಿಡಿಯುವ ಪತ್ರವನ್ನ ಶಿಕ್ಷಣ ಇಲಾಖೆಗೆ ಬರೆದಿದ್ದಾರೆ. ನಿಮ್ಮ ಶಾಲೆಯಿಂದ ಮಗನನ್ನ ಬಿಡಿಸಿ ಖಾಸಗಿ ಶಾಲೆಗೆ ಸೇರಿಸಲು ತೀರ್ಮಾನಿಸಿದ್ದೇನೆ ಎಂದು ಪತ್ರ ಬರೆದಿದ್ದಾರೆ. ಕಟ್ಟಡನ ಸರಿ ಮಾಡಿಸಿದ್ರೆ ನನ್ನ ಮಕ್ಕಳನ್ನ ನಾನು ಓದಿಸ್ತೀನಿ, ಇಲ್ಲ ಅಂದರೆ ನಾನು ಖಾಸಗಿ ಶಾಲೆಗೆ, ಒಂದು ಸುಸಜ್ಜಿತ ಖಾಸಗಿ ಶಾಲೆಗೆ ಸೇರಿಸ್ತೀನಿ ಅಂದ್ಬಿಟ್ಟು ನಾನು DD ಅವರಿಗೆ, BE ಅವರಿಗೆ ಎಲ್ರಿಗೂ ಪತ್ರ ಬರೆದಿದ್ದೀನಿ ಸರ್. ಇವತ್ತರೆಗೂ ಯಾವುದೇ ರೀತಿ ಉತ್ತರ ಸಿಕ್ಕಿಲ್ಲ. ಶಾಲಾ ಕೊಠಡಿ ದುರಸ್ತಿಗೆ ಕೇವಲ 2 ಲಕ್ಷ ಅನುದಾನ ಬಿಡುಗಡೆಯಾಗಿದೆ. ಆದರೆ ಕಳೆದ 3 ತಿಂಗಳಿಂದ ಕಾಮಗಾರಿ ಆರಂಭವಾಗಿಲ್ಲ. ಹೊಸ ಕಟ್ಟಡ ನಿರ್ಮಾಣವೇ ಸಮಸ್ಯೆಗೆ ಪರಿಹಾರ. ಆದರೆ ದುರಸ್ತಿಗೆ ಚೌಕಾಸಿ ಮಾಡ್ತಿರೋ ಸರ್ಕಾರ ಹೊಸ ಕಟ್ಟಡ ಕಟ್ಟಿಸುತ್ತೆ ಅನ್ನೋದು ಕನಸು. ರಘುರಾಜ್, ನ್ಯೂಸ್ 18, ಕೋಲಾರ. ದೆಹಲಿಯಲ್ಲಿ 3 ಅಂತಸ್ತಿನ ಕಟ್ಟಡವೊಂದು ನೋಡ್ತಾ ಇದ್ದಂತೆ ಕುಸಿದಿದೆ. ಕಟ್ಟಡ ಕುಸಿತಾ ಇರುವಂತಹ ದೃಶ್ಯ ಇಡೀ ದೆಹಲಿಯನ್ನೇ ನಡುಗಿಸಿದೆ. ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದ್ದಾರೆ. ಸಾವು ನೋವಿನ ಲೆಕ್ಕ ಇನ್ನೂ ಕೂಡ ಸಿಕ್ಕಿಲ್ಲ. ದೆಹಲಿಯ ಭಜನ್ಪುರದ ವಿಜಯ್ ಪಾರ್ಕ್ ಪ್ರದೇಶದಲ್ಲಿ 3 ಅಂತಸ್ತಿನ ಕಟ್ಟಡವೊಂದು ಧರೆಗೆ ಉರುಳಿದ ಘಟನೆ ಇದು. ನೋಡ್ತಿದ್ದಂತೆ ಕಟ್ಟಡ ಕುಸಿದಿದೆ. ಕಟ್ಟಡ ಕುಸಿದ ಕೆಲವೇ ಹೊತ್ತಲ್ಲಿ ಅಗ್ನಿಶಾಮಕ ದಳ ಸ್ಥಳಕ್ಕೆ ಆಗಮಿಸಿ ರಕ್ಷಣಾ ಕಾರ್ಯದಲ್ಲಿ ನಿರತವಾಗಿವೆ. ಅವಶೇಷಗಳ ತೆರವು ಕಾರ್ಯ ನಾನ್ ಸ್ಟಾಪ್ ನಡೆಯುತ್ತಿದೆ. ಇನ್ನು ಕಟ್ಟಡ ಕುಸಿತಕ್ಕೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಪೊಲೀಸ್ ಅಧಿಕಾರಿಗಳ ಪ್ರಕಾರ ಈ ಬಗ್ಗೆ ಅಗ್ನಿಶಾಮಕ ದಳಕ್ಕೆ ನಿನ್ನೆ ಮಧ್ಯಾಹ್ನ 3:05ಕ್ಕೆ ಮಾಹಿತಿ ಬಂದಿತ್ತು ಎಂದು ಹೇಳಲಾಗ್ತಿದೆ. ಸಾವು ನೋವಿನ ಬಗ್ಗೆ ಇನ್ನೂ ಯಾವುದೇ ಮಾಹಿತಿ ಬಂದಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಭಾರತದ ಮೇಲೆ ಪಾಕಿಸ್ತಾನ, ಚೀನಾ ಬೇಹುಗಾರಿಕೆ ನಡೆಸಲಾಗ್ತಾ ಇದೆ ಅನ್ನುವಂಥ ವಿಚಾರ ಹೊಸದೇನಲ್ಲ. ಇದಕ್ಕೆ ಪುಷ್ಟಿಯನ್ನು ನೀಡುವಂತೆ ಪಾರಿವಾಳವೊಂದು ಸ್ಪೈ ಕ್ಯಾಮೆರಾ, GPS ಹೊತ್ತು ಭಾರತಕ್ಕೆ ಎಂಟ್ರಿ ಆಗಿದೆ. ಒರಿಸ್ಸಾದ ಪಾರದೀಪ್ ಬಂದರಿನಲ್ಲಿ ಬೇಹುಗಾರಿಕಾ ಪಾರಿವಾಳವೊಂದು ಪತ್ತೆಯಾಗಿದೆ. ಒರಿಸ್ಸಾದ ಪುರಿಯಲ್ಲಿ ಮೀನುಗಾರರು ಪಾರಿವಾಳವನ್ನು ಹಿಡಿದಿದ್ದಾರೆ. ಬೋಟ್ನ ಮೇಲೆ ಬಂದು ಕುಳಿತ ಪಾರಿವಾಳವನ್ನು ನೋಡ್ತಾ ಇದ್ದಂತೆ ಅನುಮಾನಗೊಂಡ ಮೀನುಗಾರರು ಪಾರಿವಾಳವನ್ನು ಹಿಡಿದಿದ್ದಾರೆ. ಬಿಳಿ ಬಣ್ಣದ ಪಾರಿವಾಳದ ಕಾಲಲ್ಲಿ ಕ್ಯಾಮೆರಾ, GPS, ರೆಕ್ಕೆಯಲ್ಲಿ ಉರ್ದು, ಚೈನೀಸ್ ಭಾಷೆಯಲ್ಲಿ ಬರಹಗಳು, ಪಾರಿವಾಳದ ರೆಕ್ಕೆ ಮೇಲೆ ಕಂಡುಬಂದ ಕೋಡಿಂಗ್ಗಳು, ಪಾರಿವಾಳದ ಕಾಲಲ್ಲಿ ಬಿಳಿ ಬಣ್ಣದ ಚೀಟಿಯೊಂದು ಪತ್ತೆ. ಕಡಲು ಪೊಲೀಸರಿಂದ ಪಾರಿವಾಳ ವಶಕ್ಕೆ ಪಡೆದು ತನಿಖೆ. ಪಾರಿವಾಳದ ಬಗ್ಗೆ ಈಗಾಗಲೇ ತನಿಖೆ ಆರಂಭಿಸಲಾಗಿದೆ. ಪಾರಿವಾಳ ಎಲ್ಲಿಂದ ಬಂತು, ಯಾವುದಾದರೂ ಪ್ರದೇಶದಲ್ಲಿ ಈ ಪಾರಿವಾಳ ಗೋಚರಿಸುತ್ತಾ ಅನ್ನೋ ಬಗ್ಗೆ ತನಿಖೆ ನಡೆದಿದೆ. ಇನ್ನೊಂದ್ ಕಡೆ ಸ್ಥಳೀಯರು ವಿಡಿಯೋ ಶೂಟ್ ಮಾಡೋದಕ್ಕೆ ಪಾರಿವಾಳ ಬಿಟ್ಟಿದ್ದಾರಾ ಅನ್ನೋ ಬಗ್ಗೆಯೂ ತನಿಖೆ ನಡೆದಿದೆ. ಮೇಲ್ನೋಟಕ್ಕೆ ಪಾರಿವಾಳವನ್ನು ಬೇಹುಗಾರಿಕೆಗೆ ಬಳಸಲಾಗಿದೆ ಅನ್ನೋದು ಸ್ಪಷ್ಟವಾಗಿದೆ. ಆದರೆ ಇದರ ಮೂಲ ಯಾವುದು ಅನ್ನೋ ಬಗ್ಗೆ ತನಿಖೆಯಿಂದ ಹೊರಬೀಳಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಇಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂ ಎಲ್ಲರ ಗಮನವನ್ನ ಸೆಳೆಯಲಿದೆ. ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವೆ ನಡೀತಾ ಇರುವಂತಹ 4ನೇ ಟೆಸ್ಟ್ ಪಂದ್ಯವನ್ನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಆಸ್ಟ್ರೇಲಿಯಾ ಪ್ರಧಾನಿ ಆಂಟೋನಿ ಅಲ್ಬನೇಸ್ ವೀಕ್ಷಣೆ ಮಾಡಿದ್ದಾರೆ. ಮೋದಿ ಕಮೆಂಟ್ರಿ ಮಾಡ್ತಾರಂತೆ ಅನ್ನುವಂಥ ಗುಸುಗುಸು ಕೂಡ ಇದೆ. ವಿಶ್ವದ ಅತಿ ದೊಡ್ಡ ಸ್ಟೇಡಿಯಂನಲ್ಲಿ ಮೋದಿ ಮೇನಿಯಾ.
ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಖುದ್ದು ಮೋದಿ ಹವಾ. ಆಸ್ಟ್ರೇಲಿಯಾ ಪ್ರಧಾನಿ ಜೊತೆ ಮೋದಿ ಕ್ರಿಕೆಟ್ ವೀಕ್ಷಣೆ. ಭಾರತ ಆಸ್ಟ್ರೇಲಿಯಾ ಟೆಸ್ಟ್ಗೆ ಗಣ್ಯರಿಂದಲೇ ಟಾಸ್. ಮೋದಿ ಕಾಮೆಂಟ್ರಿ ಮಾಡ್ತಾರಂತೆ ಅನ್ನೋ ಗುಸುಗುಸು. ವಿಶ್ವದ ಅತಿದೊಡ್ಡ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ವಿಶ್ವದ ಮುಂಚೂಣಿ ನಾಯಕರಿಬ್ಬರು ಕಾಣಿಸಿಕೊಳ್ಳಲಿದ್ದಾರೆ. 1 ಲಕ್ಷ ಆಸನ ವ್ಯವಸ್ಥೆ ಹೊಂದಿರೋ ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಆಸ್ಟ್ರೇಲಿಯಾ ಪ್ರಧಾನಿ ಆಂಥೋನಿ ಆಲ್ಬನೀಸ್ ಕಾಣಿಸಿಕೊಳ್ಳಲಿದ್ದಾರೆ. ಬಾರ್ಡರ್ ಗವಾಸ್ಕರ್ ಟ್ರೋಫಿಯ 4ನೇ ಟೆಸ್ಟ್ ಪಂದ್ಯ ನಡೆಯಲಿದ್ದು ಇಬ್ಬರು ನಾಯಕರು ಟಾಸ್ ಮಾಡಲಿದ್ದಾರೆ ಎನ್ನಲಾಗ್ತಿದೆ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಅಂದ್ರೆ ಖುದ್ದು ನರೇಂದ್ರ ಮೋದಿಯವರೇ ಕ್ರಿಕೆಟ್ ಕಾಮೆಂಟರಿ ಮಾಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಆದ್ರೆ ಇದು ನಿಜಾನಾ ಅನ್ನೋದು ಕ್ರಿಕೆಟ್ ಆರಂಭವಾದ ಮೇಲೆಯೇ ತಿಳಿಯಲಿದೆ. ಇನ್ನು ಮೋದಿ ಆಗಮನಕ್ಕೆ ಸ್ಟೇಡಿಯಂ ಸುತ್ತ ಬಂಟಿಂಗ್ಸ್ ಬ್ಯಾನರ್ಗಳು ರಾರಾಜಿಸುತ್ತಿವೆ. ಇನ್ನು ಕ್ರೀಡಾಂಗಣದ ಸುತ್ತ 3000 ಪೊಲೀಸರು ಬಿಗಿ ಭದ್ರತೆ ಕಾಯ್ದುಕೊಳ್ಳಲಿದ್ದಾರೆ. ಒಟ್ಟಿನಲ್ಲಿ ಎಲ್ಲರ ಚಿತ್ತ ಇಂದು ನರೇಂದ್ರ ಮೋದಿ ಸ್ಟೇಡಿಯಂನತ್ತ ನಾಟಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ವೆಲ್ಕಮ್ ಬ್ಯಾಕ್. ಟಾಪ್ 18ನಲ್ಲಿ ಈಗ 9ನೇ ಸುದ್ದಿಯನ್ನು ನೋಡೋಣ. ಮುನ್ಸ್ಕೊಂಡಿರುವಂತ ಸೋಮಣ್ಣ ಅವರನ್ನ ಮನವೊಲಿಸುವಂತ ನಿಟ್ಟಿನಲ್ಲಿ ಹೈಕಮಾಂಡ್ ಒಂದು ಅಸ್ತ್ರವನ್ನ ಪ್ರಯೋಗ ಮಾಡ್ತಾ ಇರುವಂತದ್ದು. ಆ ಅಸ್ತ್ರ ಏನಪ್ಪ ಅಂದ್ರೆ ಯಡಿಯೂರಪ್ಪ. ಸೋಮಣ್ಣ ಅವರು ಬಿಜೆಪಿಗೆ ಬರಲಿಕ್ಕೆ ಕಾರಣ ಅಂದ್ರೆ ಯಡಿಯೂರಪ್ಪನವರು. ಆಪರೇಷನ್ ಕಮಲದ ಮುಖಾಂತರ 2008ರ ಸಂದರ್ಭದಲ್ಲಿ ಬಂದಿದ್ರು ವಿ ಸೋಮಣ್ಣ ಅವರನ್ನ ಮನವೊಲಿಸಲಿಕ್ಕೆ ಯಡಿಯೂರಪ್ಪನವರನ್ನೇ ಕಳಿಸಲಾಗ್ತಾ ಇದೆ. ಸೋಮಣ್ಣ ಜೊತೆ ಸಂಧಾನಕ್ಕೆ ಮುಂದಾಗಿದ್ದಾರೆ. ಯಡಿಯೂರಪ್ಪನವರೇ ಹೇಳಿದ್ರು ಮೊನ್ನೆ, ಕರೆಸ್ಕೊಳ್ತೀನಿ, ಮಾತನಾಡ್ತೀನಿ, ನಾನು ಅವ್ರು ಏನು ಸಮಸ್ಯೆ ಇದೆ ಬಗೆಹರಿಸೋಣ ಅಂತ ಹೇಳ್ತಾ ಇದ್ರು. ಆಪರೇಷನ್ ಹಸ್ತಕ್ಕೆ ಬ್ರೇಕ್ ಹಾಕ್ಲಿಕ್ಕೆ ಆರಂಭದಲ್ಲೇ ಸಂಧಾನ ಪ್ರಯತ್ನ ಮಾಡ್ತಾ ಇದೆ ಬಿಜೆಪಿ. ಯಡಿಯೂರಪ್ಪ ಮೂಲಕ ಸಂಧಾನ ಸೂತ್ರವನ್ನು ಎಣಿದಿರುವಂಥದ್ದು ಅಮಿತ್ ಶಾ. ಕರೆದು ಮಾತನಾಡ್ತೇನೆ, ಆ ಥರ ಏನು ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲರೂ ಒಟ್ಟಾಗಿದ್ದೇವೆ, ಒಂದಾಗಿ. ಕರೆದು ಮಾತನಾಡ್ತೇನೆ, ಆ ಥರ ಏನು ಭಿನ್ನಾಭಿಪ್ರಾಯಗಳಿಲ್ಲ, ಎಲ್ಲರೂ ಒಟ್ಟಾಗಿದ್ದೇವೆ, ಒಂದಾಗಿ. ಡಿ ಕೆ ಶಿವಕುಮಾರ್ ಅವರು ಎಲ್ಲರನ್ನೂ ಕರೆದು ಮಾತನಾಡುವಂಥದ್ದು ಅವ್ರು ನಿರಂತರವಾಗಿ ಮಾಡ್ತಾನೆ ಇದ್ದಾರೆ. ಆದರೆ ಅದು ಯಾವುದಕ್ಕೂ ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಮುಖ್ಯಸ್ಥರಾಗಿರುವಂತಹ ಚಿದಾನ್ ಪಟೇಲ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಚಿದಾನ್ ಪಟೇಲ್, ಸೋಮಣ್ಣ ಅವರ ಅಸಮಾಧಾನ ಗೊತ್ತಿರುವಂತ ವಿಚಾರ. ಈಗ ಯಡಿಯೂರಪ್ಪನವರೇ ಸ್ವತಃ ಅವರನ್ನು ಕರೆದು ಮಾತನಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ಬಿಜೆಪಿಗೆ ಬಂದಿದ್ದೇ ಯಡಿಯೂರಪ್ಪನವರ ಕಾರಣದಿಂದ ಸೋಮಣ್ಣ ಅವರು. ಈಗ ಮನವೊಲಿಸುವಂತ ಸಂದರ್ಭದಲ್ಲಿ ಸಹಜವಾಗಿ ಕೆಲವೊಂದು ಬೇಡಿಕೆಗಳನ್ನ ಇಡುವಂತ ಸಾಧ್ಯತೆ ಇದೆ. ಏನಾಗ್ಬೋದು ಅಂತ ಅನ್ಸುತ್ತೆ? ಪೃಥ್ವಿ, ವಿ ಸೋಮಣ್ಣನವರ ಮುನಿಸು ಮತ್ತು ಅಸಮಾಧಾನದ ಲಾಭವನ್ನು ಪಡೆಯಲು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಆವಣಿಸುತ್ತಿರುವಂತದ್ದು. ಮಠಮಾನ್ಯಗಳಲ್ಲಿ ತನ್ನದೇ ಆದ ಸಂಪರ್ಕ ಮತ್ತು ಸಂಬಂಧ ಹೊಂದಿರತಕ್ಕಂಥ ಸೋಮಣ್ಣನವರು ಮತ್ತು ಹಳೆ ಮೈಸೂರು ಭಾಗದಲ್ಲಿ ಲಿಂಗಾಯತ ಮತಗಳನ್ನು ಸೆಳೆಯಲಿಕ್ಕೆ ಸೋಮಣ್ಣ ಪಕ್ಷಕ್ಕೆ ಬಂದ ಅನುಕೂಲ ಆಗುತ್ತೆ ಅನ್ನೋದು ಡಿ ಕೆ ಶಿವಕುಮಾರ್ ಲೆಕ್ಕಾಚಾರ. ಹಾಗಾಗಿ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರಕ್ಕೆ ತಿರುಗೇಟು ಕೊಡಲು ಬಿಜೆಪಿ ಹೈಕಮಾಂಡ್ ತೀರ್ಮಾನ ಮಾಡಿರುವಂತದ್ದು. ಸೋಮಣ್ಣ ಅವರು ಸದ್ಯ ಇದೀಗ ಪಕ್ಷ ಬಿಡುವ ವಿಚಾರದಲ್ಲಿ 50-50 ಮನಸ್ಥಿತಿಯಲ್ಲಿ ಇರ್ತಕ್ಕಂಥದ್ದು. ಒಂದ್ ಕಡೆ ನಾನು ಕೂಡ ಲಿಂಗಾಯತ ಧರ್ಮದವನಾಗಿರುವಂತದ್ದು, ನಾನು ಕೂಡ ವೀರಶೈವ ಲಿಂಗಾಯತ ಸಮುದಾಯದ ಮಠಮಾನ್ಯಗಳ ಜೊತೆ ನನ್ನದೇ ಆದ ಸಂಬಂಧ ಇರ್ತಕ್ಕಂಥದ್ದು. ಆದ್ರೂ ಕೂಡ ನನ್ನನ್ನ ಈ ಬಿಜೆಪಿಯಲ್ಲಿ ಕಡೆಗಣಿಸಲಾಗಿದೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ ರೀತಿ ಮಾಡ್ತಾರೆ. ಜೊತೆಗೆ ಬೆಂಗಳೂರಿನ ಜಿಲ್ಲಾ ಉಸ್ತುವಾರಿಯನ್ನು ಕೊಟ್ಟಿಲ್ಲ, ಜೊತೆಗೆ ಪ್ರಮುಖವಾಗಿ ವಿಜಯ ಸಂಕಲ್ಪ ಯಾತ್ರೆಯಲ್ಲಿ ಎಲ್ಲೂ ಕೂಡ ಲೀಡರ್ ಕೊಟ್ಟಿಲ್ಲ ಅನ್ನೋದು ಅವರ ಅಸಮಾಧಾನ. ಹಾಗಾಗಿ ಎಲ್ಲ ಒಂದ್ ಕಡೆ ಪುತ್ರನ ರಾಜಕೀಯ ಭವಿಷ್ಯ ಕೂಡ ಅಡಗಿರ್ತಕ್ಕಂಥದ್ದು. ಈ ಎಲ್ಲಾ ಕಾರಣಕ್ಕಾಗಿ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಮತ್ತೆ ಮಣೆ ಹಾಕಿದ್ರು, ಮತ್ತೆ ಬಿ ವಿಜೇಂದ್ರ ಅವರದೇ ಲಿಂಗಾಯತ ವೀರಶೈವ ವಿಚಾರದಲ್ಲಿ ನಡೆಯುತ್ತೆ ಅನ್ನೋದು ಅವರ ಅಸಮಾಧಾನ. ಹಾಗಾಗಿ ಅವರು ಪಕ್ಷ ಬಿಡುವ ಮಾತನ್ನ ಹೇಳಿದ್ರು ಮತ್ತು ಪಕ್ಷದ ಹಲವಾರು ವೇದಿಕೆಗಳಲ್ಲೂ ಕೂಡ ಅವ್ರು ಕಾಣಿಸ್ಕೊಳ್ಳದೆ ಅಸಮಾಧಾನಕ್ಕೂ ಕೂಡ ಕಾರಣಕರ್ತರಾಗಿದ್ರು. ಈ ಎಲ್ಲ ಕಾರಣಕ್ಕಾಗಿ ಇತ್ತೀಚೆಗೆ ರಾಜ್ಯಕ್ಕೆ ಬಂದಂತ ಅಮಿತ್ ಶಾ ಅವರು ಸೋಮಣ್ಣರವನ್ನ 2 ನಿಮಿಷ ಮಾತುಕತೆ ನಡೆಸಿ ಎಲ್ಲವನ್ನೂ ಸರಿ ಮಾಡ್ತೀನಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ರು. ಅದಾದ ಬಳಿಕ ನಿನ್ನೆ ಅಷ್ಟೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ವಿ ಸೋಮಣ್ಣರವರನ್ನ ಜೊತೆ ಮಾತುಕತೆಯನ್ನು ನಡೆಸಿ ನಿಮ್ಮ ಯಾವುದೇ ಅಸಮಾಧಾನ ಇದ್ರೆ ನಾನು ಖಂಡಿಸ್ತೀನಿ ಅಂತ ಮಾತನ್ನ ಹೇಳಿದ್ರು. ಅಲ್ಲದೆ ಇದೀಗ ಬಿಜೆಪಿ ಹೈಕಮಾಂಡ್ ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರಿಗೆ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂತದ್ದು, ತಾವು ವಿ ಸೋಮಣ್ಣರವರನ್ನ ಖುದ್ದು ಅವರ ಮನೆಗೆ ತೆರಳಿ ಅವ್ರ ಜೊತೆ ಸಂಧಾನ ಮಾತುಕತೆ ನಡೆಸಬೇಕು ಮತ್ತು ಅವರ ಸಮಸ್ಯೆಗಳಿದ್ರೆ ಬಗೆಹರಿಸಬೇಕು. ಜೊತೆಗೆ ನಿಮ್ಮ ಮತ್ತು ಅವ್ರ ನಡುವೆ
ಏನಾದ್ರು ಶೀತಲ ಸಮರ ಇದ್ರೆ ಅವೆಲ್ಲವನ್ನು ಬಗೆಹರಿಸಬೇಕು, ನೀವು ಅವ್ರನ್ನ ಪಕ್ಷದಲ್ಲೇ ಉಳಿಸ್ಕೊಳ್ಳುವಂತೆ ಮಾಡ್ಬೇಕಂತೇಳಿ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರಿಗೆ ಬಿಜೆಪಿ ಹೈಕಮಾಂಡ್ ಸೂಚನೆ ಕೊಟ್ಟಿದೆ. ಹಾಗಾಗಿ ಬಿಜೆಪಿ ಹೈಕಮಾಂಡ್ ಸೂಚನೆ ಮೇರೆಗೆ ನಾಳೆ ಅಥವಾ ನಾಡಿದ್ದು ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ವಿ ಸೋಮಣ್ಣನವರ ವಿಜಯನಗರದ ನಿವಾಸಕ್ಕೆ ತೆರಳಿ ಮಾತುಕತೆಯನ್ನ ಮಾಡಲಿದ್ದಾರೆ. ಆ ಮುಖಾಂತರ ಪಕ್ಷ ಬಿಡದಂತೆ ಮನವಿಯನ್ನು ಕೂಡ ಮಾಡಲಿದ್ದಾರೆ. ಪೃಥ್ವಿ. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೆ ಹೋಗೋಣ. ಹುಬ್ಬಳ್ಳಿ ಈದ್ಗಾ ಮೈದಾನ ಮತ್ತೊಮ್ಮೆ ಮುನ್ನೆಲೆಗೆ ಬಂದಿದೆ. ಬಿಕಾಸ್ ಅಲ್ಲೊಂದು ಮತ್ತೊಂದು ವಿವಾದ ಸೃಷ್ಟಿಯಾಗುವಂತ ಸಾಧ್ಯತೆಗಳು ಕಾಣಿಸ್ತಾ ಇರುವಂಥದ್ದು. ಕಾಮಣ್ಣನ ಮೂರ್ತಿ ವಿಚಾರದಲ್ಲಿ ಜಟಾಪಟಿ ನಡೀತಾ ಇದೆ. ಅಲ್ಲಿ ಮೇಯರ್ ಅನುಮತಿ ಕೊಟ್ರೆ ಆಯುಕ್ತರು ನಿರಾಕರಣೆ ಮಾಡ್ತಾ ಇದ್ದಾರೆ ಅನುಮತಿಯನ್ನ. 3 ದಿನ ಕಾಮಣ್ಣ ಮೂರ್ತಿ ಪ್ರತಿಷ್ಠಾಪನೆಗೆ ಪಟ್ಟನ್ನ ಹಿಡಿದಿರುವಂಥದ್ದು ಹಿಂದೂ ಪರ ಸಂಘಟನೆಗಳು. ಹಿಂದೂ ಪರ ಸಂಘಟನೆಗಳಿಂದ ಪಾಲಿಕೆಗೆ ಒತ್ತಾಯವನ್ನ ಮಾಡಲಾಗ್ತಾ ಇದೆ, ಅನುಮತಿ ಬೇಕು ಅಂತ ಹೇಳಿ. ಅನುಮತಿ ನಿರಾಕರಿಸಿದ್ರೆ ಕೋರ್ಟ್ಗೆ ಹೋಗುವಂತ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಇದ್ದಾರೆ. ಗಾಲಡಿ ಗಣೇಶ ಹಬ್ಬದ ಸಂದರ್ಭದಲ್ಲಿ ಅನುಮತಿಯನ್ನ ಕೊಡಲಾಗಿತ್ತು, ಈದ್ಗಾಗೂ ಕೂಡ ಅನುಮತಿಯನ್ನ ಕೊಟ್ಟಿದ್ರೆ ಈಗ ಕಾಮಣ್ಣನ ಮೂರ್ತಿ ಪ್ರತಿಷ್ಠಾಪನೆಗೂ ಕೂಡ ಅವಕಾಶ ಮಾಡಿಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ. ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಹುಬ್ಬಳ್ಳಿಯ ಪ್ರತಿನಿಧಿ ಶಿವರಾಮ್ ಅಸುಂಡಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವರಾಮ್ ಅಸುಂಡಿ, ಕಾಮಣ್ಣ ಮೂರ್ತಿ ಪ್ರತಿಷ್ಠಾಪನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಹಗ್ಗಜಗ್ಗಾಟ ನಡೀತಾ ಇದೆ ಅಲ್ಲಿ? ಪೃಥ್ವಿರಾಜ್, ನಿನ್ನೆ ಮಧ್ಯಾಹ್ನದಿಂದಲೂ ಸಹ ಈ ರೀತಿಯ ಹಗ್ಗ ಜಗ್ಗಾಟ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ಏನು ಮಧ್ಯಾಹ್ನ ಮೇಯರ್ ಅವರು ಅನುಮತಿ ಕೊಟ್ಟಿದ್ರು, ಆದ್ರೆ ಸಂಜೆ ವೇಳೆಗೆ ಆಯುಕ್ತರು, ಪಾಲಿಕೆ ಆಯುಕ್ತರು ಯಾವುದೇ ರೀತಿಯ ಒಂದು ಅನುಮತಿ ಕೊಡದೇ ನಿರಾಕರಣೆ ಮಾಡಿರೋ ಹಿನ್ನೆಲೆಯಲ್ಲಿ ಹಿಂದೂ ಪರ ಸಂಘಟನೆಗಳು ಆಕ್ರೋಶ ವ್ಯಕ್ತಪಡಿಸಿದ್ದೇವೆ. ನಿನ್ನೆ ಮಧ್ಯರಾತ್ರಿವರೆಗೂ ಸಹ ಪ್ರತಿಭಟನೆ ಮಾಡಿದ್ವು. ನಂತರ ನಾವು ಯಾವುದೇ ಕಾರಣಕ್ಕೂ ಕಾಮಣ್ಣ ಮೂರ್ತಿ ಪ್ರತಿಷ್ಠಾಪನೆ ಕೈ ಬಿಡಲ್ಲ, ಅನುಮತಿ ಕೊಟ್ರೆ ಒಳಗಡೆ ಮಾಡ್ತೀವಿ, ಅನುಮತಿ ಕೊಡದೇ ಇದ್ರೆ ಈದ್ಗಾ ಮೈದಾನ ಹೊರಗಡೆ ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಆ ಹಿನ್ನೆಲೆಯಲ್ಲಿ ಅಂದ್ರೆ ಈದ್ಗಾ ಮೈದಾನ ಸುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಕೈಗೊಳ್ಳಲಾಗಿದೆ. ನೋಡ್ತಾ ಇರ್ಬೋದು, ಇಲ್ಲಿ ಏನು ಈದ್ಗಾ ಮೈದಾನ ಇದೆ, ಇದ್ರ ಪಕ್ಕದಲ್ಲಿನೇ ಎರಡು ಪೊಲೀಸ್ ವ್ಯಾನ್ ನಿಲ್ಲಿಸಲಾಗಿದೆ ಮತ್ತು ಸುತ್ತಮುತ್ತಲೂ ಸಹ ಇಡೀ ಒಂದು ಏನು ಈದ್ಗಾ ಮೈದಾನದ ಸುತ್ತ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ಯಾವುದೇ ರೀತಿಯ ಅಹಿತಕರ ಘಟನೆ ನಡೆದಂತೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳಲಾಗಿದೆ. ಒಟ್ಟಾರೆ ಏನು ಇವತ್ತು ಈದ್ಗಾ ಒಂದ್ ರೀತಿಯಲ್ಲಿ ಒಂದಲ್ಲ ಒಂದಿರೋ ಕಾರಣಕ್ಕಾಗಿ ಪದೇ ಪದೇ ವಿವಾದಕ್ಕೆ ಈಡಾಗ್ತಾ ಇತ್ತು. ಗಣೇಶ ಮೂರ್ತಿ ಪ್ರತಿಷ್ಠಾಪನೆ ಇರಬಹುದು, ಟಿಪ್ಪು ಜಯಂತಿ ಇರ್ಬೋದು ಮತ್ತು ಕನಕ ಜಯಂತಿ ಇತ್ಯಾದಿ ಸಂದರ್ಭದಲ್ಲೂ ಸಹ ಚರ್ಚೆಗೆ ಗ್ರಾಸವಾಗಿತ್ತು. ಇದೀಗ ಕಾಮಣ್ಣ ಮೂರ್ತಿ ಪ್ರತಿಷ್ಠಾಪನೆ ವಿಚಾರದಲ್ಲಿ ಒಂದ್ ರೀತಿಯಲ್ಲಿ ಹಿಂದೂ ಪರ ಸಂಘಟನೆಗಳು ಪ್ರತಿಷ್ಠೆಯನ್ನಾಗಿ ಮಾಡಿಕೊಂಡಿದ್ದೇವೆ. ಹೀಗಾಗಿ ಪಾಲಿಕೆ ಮತ್ತು ಹಿಂದೂ ಪರ ಸಂಘಟನೆಗಳ ನಡುವೆ ಹಗ್ಗಜಗ್ಗಾಟ ನಡೆದಿದೆ. ಇಲ್ಲಿವರೆಗೂ ಸಹ ಅನುಮತಿ ಸಿಕ್ಕಿಲ್ಲ. ಇದು ಈ ಬೆಳಿಗ್ಗೆ 11 ಗಂಟೆ ವೇಳೆಗೆ ನಾವು ಪ್ರತಿಷ್ಠಾಪನೆ ಮಾಡಿಯೇ ತೀರ್ತೀವಿ ಅಂತೇಳಿ ಹಿಂದೂ ಪರ ಸಂಘಟನೆಗಳು ಹೇಳಿವೆ. ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶಿವರಾಮ್ ಸುಂಡಿ ನಿಮ್ಮೆಲ್ಲ ಮಾಹಿತಿಗಾಗಿ. ಟಾಪ್ 18ನಲ್ಲಿ 10 ಸುದ್ದಿಯನ್ನ ನೋಡಿದ್ರಿ, ಇನ್ನು 8 ಸುದ್ದಿ ಬಾಕಿ ಇದೆ. ಅದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದ್ರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಟಾಪ್ 18ನಲ್ಲಿ ಈಗ 11ನೇ ಸುದ್ದಿಯಿಂದ ನೋಡ್ತಾ ಹೋಗೋಣ. ಇದರಿಂದ ರಾಜ್ಯದಾದ್ಯಂತ ದ್ವಿತೀಯ PUC ಪರೀಕ್ಷೆ ಆರಂಭ ಆಗ್ತಾ ಇದೆ. ಪರೀಕ್ಷೆಗೆ ಹಿಜಾಬ್ ಸೇರಿದಂತೆ ಯಾವುದೇ ಧರ್ಮಾಧಾರಿತ ಉಡುಪು ಧರಿಸಿ ಬಂದ್ರೆ ವಿದ್ಯಾರ್ಥಿಗಳಿಗೆ ಪ್ರವೇಶ ಇಲ್ಲ ಅಂತ ಶಿಕ್ಷಣ ಇಲಾಖೆ ಸೂಚನೆಯನ್ನ ಕೊಟ್ಟಿದೆ. 1109 ಕೇಂದ್ರಗಳಲ್ಲಿ ಪರೀಕ್ಷೆ ನಡೆಯಲಿದ್ದು 7 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಗೆ ನೋಂದಾಯಿಸಿಕೊಂಡಿದ್ದಾರೆ. ಇದರಲ್ಲಿ ಹೊಸದಾಗಿ 6.29 ಲಕ್ಷ ವಿದ್ಯಾರ್ಥಿಗಳು ನೋಂದಾಯಿಸಿಕೊಂಡಿದ್ದಾರೆ. ರಾಜ್ಯದ ಎಲ್ಲಾ ಪರೀಕ್ಷಾ ಕೇಂದ್ರಗಳಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಮಾಡಲಾಗಿದೆ. ಆಲ್ ದಿ ಬೆಸ್ಟ್ ಸ್ಟೂಡೆಂಟ್ಸ್. ಕೋಲಾರದಲ್ಲಿ ನಿನ್ನೆ ಮಹಿಳಾ ದಿನಾಚರಣೆ ದಿನದಂದೇ ಮಹಿಳೆಯ ವಿರುದ್ಧ ಸಂಸದ ಮುನಿಸ್ವಾಮಿ ರೇಗಿದ್ದಾರೆ. ಹಣೆಗೆ ಕುಂಕುಮ ಹಿಡಿದ ಮಹಿಳೆ ವಿರುದ್ಧ ಸಂಸದರು ರೇಗಾಡ್ಬಿಟ್ಟಿದ್ದಾರೆ. ಅಂಗಡಿಗೆ ವೈಷ್ಣವಿ ಅಂತ ಹೆಸರಿಟ್ಟಿದೀಯಾ, ಹಣೆಗೆ ಯಾಕೆ ಬೊಟ್ಟಿಟ್ಟಿಲ್ಲ, ಗಂಡ ಬದುಕಿದ್ದಾನೆ ತಾನೇ, ಕಾಮನ್ ಸೆನ್ಸ್ ಇಲ್ವಾ ನಿನಗೆ ಅಂತ ರೇಗಾಡಿರೋದು. ತೆಲಂಗಾಣ ಮುಖ್ಯಮಂತ್ರಿ ಚಂದ್ರಶೇಖರ್ ರಾವ್ ಅವರ ಭಾರತ ರಾಷ್ಟ್ರ ಸಮಿತಿ ಪಕ್ಷ ಮುಂಬರುವಂತ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ಜಾತ್ಯತೀತ ಜನತಾದಳ ಪರ ಪ್ರಚಾರವನ್ನು ನಡೆಸಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ವಿಧಾನಸಭೆ ಚುನಾವಣೆಗೆ ದಿನಾಂಕ ಪ್ರಕಟವಾಗುತ್ತದೆ. ಬಿಆರ್ಎಸ್ನ ಸಂಸದರು, ಸಚಿವರು, ಶಾಸಕರು ಒಳಗೊಂಡ 50 ಜನರ ತಂಡ ರಾಜ್ಯಕ್ಕೆ ಆಗಮಿಸುತ್ತೆ. ವಿವಿಧ ಭಾಗಗಳಲ್ಲಿ ಜೆಡಿಎಸ್ ಪರ ಪ್ರಚಾರವನ್ನು ಮಾಡಲಿಕ್ಕೆ ಆಗಮಿಸಲಿದ್ದಾರೆ. ಈ ಹಿಂದೆ ಎಚ್.ಡಿ. ಕುಮಾರಸ್ವಾಮಿ ಅವರು ಕೆಸಿಆರ್ ಅವರನ್ನ ಭೇಟಿಯಾಗಿ ಚುನಾವಣೆಗೆ ನೆರವನ್ನ ಕೋರಿದ್ರು. ಇದು ಇವತ್ತಿನ ಟಾಪ್ 18 ನೋಡ್ತಾರೆ ನ್ಯೂಸ್ 18 ಜಾಲ ನಮ್ಮದು, ಬಲ ನಿಮ್ಮದು.